ಏಷ್ಯಾದ ಅತಿದೊಡ್ಡ ಏರ್ ಶೋ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಕೊನೆಯ ದಿನ, 5ನೇ ದಿನ. ಇವತ್ತು ಏರ್ ಶೋ ಇವತ್ತು ತೆರೆ ಬೀಳುತ್ತೆ. ಬಟ್ 1 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಸೇರುವಂತಹ ಸಾಧ್ಯತೆ ಇದೆಯಂತೆ. ಆ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಏರ್ ಶೋವನ್ನು ನೋಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇರುವಂಥದ್ದು. ಯಲಹಂಕ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಏರ್ಪೋರ್ಟ್ ರಸ್ತೆ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂಥದ್ದು. ಫ್ಲೈಓವರ್ ಮೇಲೆಯೇ ವಾಹನಗಳು ಸ್ಟ್ರಕ್ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಸೇಮ್ ಇದೇ ರೀತಿಯ ವಿಜುವಲ್ಸ್ಗಳು ಕೂಡ ಸಿಕ್ಕಿದ್ವು. ಇವತ್ತು ಮತ್ತದೇ ಪರಿಸ್ಥಿತಿ. ನಿನ್ನೆಯೂ ಕೂಡ ನಿನ್ನೆಯಿಂದ ಸಾರ್ವಜನಿಕರಿಗೆ ಅವಕಾಶ ಇರುವಂಥದ್ದು. ನಿನ್ನೆ ಮತ್ತು ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಏರ್ ಶೋವನ್ನು ನೋಡಲಿಕ್ಕೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜನ ತಂಡೋಪತಂಡವಾಗಿ ಬರ್ತಾ ಇರುವಂತಹ ಪರಿಣಾಮ ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹತ್ತತ್ರ ಈ ಟ್ರಾಫಿಕ್ ಕ್ಲಿಯರ್ ಆಗೋದಕ್ಕೆ 1.5-2 ಗಂಟೆ ಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಈ ಯಲಹಂಕ ಭಾಗದಲ್ಲಿ, ವಾಯುನೆಲೆ ಭಾಗದಲ್ಲಿ. ಲೋಹದ ಹಕ್ಕಿಗಳ ಕಲರವವನ್ನು ನೋಡಬೇಕು, ಇವತ್ತು ಕೊನೆ ದಿನ ಅಂಥೇಳಿ ಇವತ್ತು ಕೂಡ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮು ಫ್ಲೈಓವರ್ ಮೇಲೆ ಮತ್ತು ಸರ್ವಿಸ್ ರಸ್ತೆಯಲ್ಲೂ ಕೂಡ ಇದೇ ರೀತಿ ಟ್ರಾಫಿಕ್ ಜಾಮು ಉಂಟಾಗಿದೆ ಅಂತೆ. ಈ ಟ್ರಾಫಿಕನ್ನು ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಸಾಕಾಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಮತ್ತಷ್ಟು ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿರುವಂಥದ್ದು. ಕೊನೆಯ ದಿನ ಇವತ್ತು ಕೂಡ ಟ್ರಾಫಿಕ್ ಇದೆ. ಹೆಬ್ಬಾಳ ಫ್ಲೈಓವರಿಂದ ಹಾಗೆ ಮುಂದಕ್ಕೆ ಬಂದರೆ ಏರ್ಪೋರ್ಟ್ ರಸ್ತೆಯ ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮುಂಭಾಗದ ಗೇಟ್ ಏನಿದೆ ಅದು ಏರ್ ಶೋಗೆ ಎಂಟ್ರಿಯನ್ನು, ಒಂದಿಷ್ಟು ವೆಹಿಕಲ್ಸ್ಗಳಿಗೆ ಎಂಟ್ರಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಈಗ ಟ್ರಾಫಿಕ್ ಕೂಡ ಉಂಟಾಗಿದೆ. ಗಮನಿಸ್ತಾ ಇದ್ರಿ, ಸಾಕಷ್ಟು ವೆಹಿಕಲ್ಸ್ಗಳು ಕೂಡ ಫ್ಲೈಓವರ್ನ ಮೇಲೆಯೇ ನಿಂತಿದ್ದಾವೆ. ಸೊ ಈಗ ಫ್ಲೈಓವರ್ಗೆ ಸಾಕಷ್ಟು ವೆಹಿಕಲ್ಸ್ಗಳು ಹೋಗುವಂಥ ಹಿನ್ನೆಲೆಯಲ್ಲಿ ಈಗ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಸಾರ್ವಜನಿಕರ ವೀಕ್ಷಣೆಗೆ ಕೊನೆಯ 2 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸೊ ಹಾಗಾಗಿ ಇವತ್ತು ಏರ್ ಶೋಗೂ ಕೂಡ ಕೊನೆಯ ದಿನ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕೊನೆಯ ದಿನ. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಏರ್ ಶೋ ವೀಕ್ಷಣೆಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ. ಹಾಗಾಗಿ ಬೆಳಿಗ್ಗೆ 7:30 ಸಮಯದಲ್ಲಿಯೇ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಉಂಟಾಗಿದೆ. ಮುಂಭಾಗದ ದೃಶ್ಯಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಫ್ಲೈಓವರು ಕೂಡ ಜಾಮ್ ಆಗಿದೆ, ಜೊತೆಗೆ ಸರ್ವಿಸ್ ರೋಡ್ ಏನಿದೆ ಆ ಸರ್ವಿಸ್ ರೋಡ್ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ಸೊ ಹಾಗಾಗಿ ಏರ್ ಶೋ ವೀಕ್ಷಣೆಗೆ ಹೋಗೋದಕ್ಕೆ ಈಗ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆಗಿ ಸ್ಟ್ರಕ್ ಆಗಿದ್ದಾವೆ ವೆಹಿಕಲ್ಸ್ಗಳು. ನಿನ್ನೆ ಕೂಡ ಇದೇ ರೀತಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಉಂಟಾಗಿತ್ತು. ವಾಹನ ಸವಾರರು ಪರದಾಡಿದ್ರು. ಅಗೈನ್ ಮತ್ತೆ ಇವತ್ತು ಕೂಡ ಟ್ರಾಫಿಕ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ, ಟ್ರಾಫಿಕನ್ನು ನಿಯಂತ್ರಣ ಮಾಡೋದ್ರಲ್ಲಿ ಅಥವಾ ಕಂಟ್ರೋಲ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಪೊಲೀಸರು ಕೂಡ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಿ ಒಂದಿಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಕೂಡ ಅಗೇನ್ ಮತ್ತೆ ಟ್ರಾಫಿಕ್ ಕೂಡ ಉಂಟಾಗಿದೆ. ಏರ್ ಶೋ ವೀಕ್ಷಣೆಗೆ ಹೋಗುವಂತಹ ಸಾಕಷ್ಟು ವಾಹನ ಸವಾರರು ಇದೀಗ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ, ಮುಂಭಾಗದ ದೃಶ್ಯಗಳನ್ನು ಕಂಪ್ಲೀಟ್ ಆಗಿ ಜಾಮ್ ಆಗಿದೆ. ವೆಹಿಕಲ್ಸ್ಗಳು ಅಲ್ಲೇ ನಿಂತಿದ್ದಾವೆ. ಈಗಷ್ಟೇ ನಿಧಾನಕ್ಕೆ ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾವೆ. ಸರ್ವಿಸ್ ರೋಡ್ ಮೂಲಕವಾಗಿ ಹೋದರೂ ಕೂಡ ಅಲ್ಲೂ ಕೂಡ ಜಾಮ್ ಆಗಿದೆ. ಜೊತೆಗೆ ಫ್ಲೈಓವರ್ಗೆ ಬಂದರೂ ಕೂಡ ಅಲ್ಲಿ ಕೂಡ ಜಾಮ್ ಆಗಿದೆ. ಒಂದು ರೀತಿಯಲ್ಲಿ ವಾಹನ ಸವಾರರು ಈ ಒಂದು ಟ್ರಾಫಿಕ್ನಲ್ಲಿ ಪರದಾಡ್ತಾ ಇದ್ದಾರೆ. ಸಮಯ ಕಳೀತಾ ಇದ್ದ ಹಾಗೆ ಮತ್ತಷ್ಟು ಟ್ರಾಫಿಕ್ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಅಲರ್ಟ್ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಬೆಳಿಗ್ಗೆ ಅಲ್ಲಲ್ಲಿ ಆಯಾ ಪಾಯಿಂಟ್ಗಳಲ್ಲಿ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಈ ಒಂದು ಟ್ರಾಫಿಕ್ನ ಬಿಸಿ ಸಾರ್ವಜನಿಕರು ಕೂಡ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಗಣ್ಯರು ಕೂಡ ಏರ್ ಶೋಗೆ ಹೋಗುವಂಥವ್ರು ಕೂಡ ಈ ಒಂದು ಟ್ರಾಫಿಕ್ನ ಎಫೆಕ್ಟನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.